ಯಜಮಾನ್ರೆ ತೊಗೊಂಡ್ರಾ 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 ಇದು ತೊಗೊಂಡ್ರಾ ಅಂದರೆ ತೊಗೊಂಡ್ರಾ ಯಾವ ಯಜಮಾನ್ರೆ ಯಾವ ಊರು ಅಂತೆ ಸರ್ ಇಲ್ಲೇನಾ ನಿಮ್ದೇನಾ ಇದು ಹ್ಞೂ ಮಾರಕ್ಕೆ ತೊಗೊಂಬಂದಿದ್ದೀರಾ ಏನು ರೇಟ್ ಹೇಳ್ತೀರಾ ಹೋಲ್ಸೇಲಾ ಹ್ಞೂ ರೇಟ್ ಹೇಳಲಿಲ್ಲ ಹಾಂ 30 3,000 ಎಷ್ಟಕ್ಕೆ 60 ಹಾಂ 60 ಕಾಯಿಗೆ 3,000ನಾ ಹೋಲ್ಸೇಲ್ ಹಾಂ ಯಾವ ತಳಿ ಸರ್ ಇದು ಹೌದಾ ಕೆಂಪು ತೊಳೆನ ಅರ್ಶಿನ ತೊಳೆನ ಅರ್ಶಿನ ತೊಳೆ ಏನು ಬೆಲೆ ಕಟ್ಟಿದ್ದೀರಾ ಸರ್ 8,500 ಯಾವ ಹೊಲಸು ಸರ್ ಇದು ಗೋರಿಪುರನ ಬರ್ತಾ ಇರ್ತೀರಾ ಅಂದರೆ ಎಲ್ಲ ಹೋಲ್ಸೇಲ್ ವ್ಯಾಪಾರನ ಇಲ್ಲಿ ಹಾಂ ಹೌದಾ ಎಷ್ಟಕ್ಕಿದು 8,500 ಇಷ್ಟಕ್ಕೆ ಇಷ್ಟು ಕಾಯಿಗೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇತ್ತು ಹಂಗಾಗಿ ಯಾರು ಹೇಳಿದ್ರು ಶುಕ್ರವಾರದಲ್ಲಿ ನಡೆಯುತ್ತೆ ಸಂತೆ ಅಂತ ಹೇಳಿ ಹೀಗಾಗಿ ಏನು ಯಜಮಾನ್ರೆ ಮಳೆ ಆಯ್ತಾ ಊರ್ ಕಡೆ ಅಲ್ವಾ ಈ ಸಲ ಮಳೆ ಆಗ್ತಾ ಇದೆ ಅಲ್ವಾ ಹಾಂ ಅದೇ ಯಾಕಂದ್ರೆ 6-7 ತಿಂಗಳಿಂದ ಮಳೆ ಬಂದಿರಲ್ವಲ್ಲ ಈಗ ಒಂದು ಸ್ವಲ್ಪ ಭೂಮಿ ತಂಪಾಗಿದೆ ಇರ್ಲಿ ಸರ್ ಯಾಕಂದ್ರೆ ಎಲ್ಲರಿಗೂ ಮಳೆನೇ ಇಲ್ವಲ್ಲ ಮಳೆನೇ ಇಲ್ವ ಎಲ್ಲರಿಗೂ ಕಷ್ಟ ಆಗಿದೆ ಹೌದು ಸರ್ ಎಲ್ಲರಿಗೂ ಮಳೆ ಇಲ್ವಲ್ಲ ಸರ್ ಈಗ ಅಲ್ವಾ ಹಂಗಾಗಿ ಮಳೆ ಬರಲಿ ಮಳೆ ಬಂದು ನೀರಿದ್ರೆ ಬೆಳೆ ಆಮೇಲೆ ಆಟೋಮೆಟಿಕಲಿ ಬಂದ್ಬಿಡ್ತದೆ ಹೌದು यूट्यूब के आते ना तुम्हारा विघ्नेश बोल के यूट्यूब चैनल है मुंबई टेंडर से उधर अपना लाट है उधर बड़ा लाट है आता है इधर के पास पेड़ के पास उधर आता हूँ ಸರ್ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ ಸರ್ ಬೇರೆ ಕಡಿಮೆ ಬೆಲೆ ಏನು ಕಟ್ಟಿ ಹೌದಾ ಹೇಳಿ ನಿಮ್ಮ ಬೆಲೆ ಎಷ್ಟು ನಾವು 1,000 ಮೀನು ಕೊಡ್ರಿ 1,000 ಬಂದವರು ಎಷ್ಟು ಕಾಯಿಗೆ 30 ಕಾಯಿಗೆ 1,000 ಬಂದವರು ಏನು ಬೆಲೆ ಕಟ್ಟಿದ್ದೀರಾ? ಬೆಲೆ 8,000 ಹೇಳ್ತಿದ್ದೀವಿ. 8,000ನಾ? 3,000 ಕೇಳ್ತಾವ್ರೆ. ಓ ಇಷ್ಟಕ್ಕೆಲ್ಲ 8,000ನಾ? ಹೋಲ್ಸೇಲ್ ಆಗಿ ಪೂರ್ತಿ
85 ಕಾಯಿ ಇದಾವೆ. ನಿಮ್ದು 8,000. ಯಾವ ತಳಿ ಸರ್ ಇದು? ಯಾವ ತಳಿ ಇದು? ನಮ್ಮೊಂದು ಯೂಟ್ಯೂಬ್ ಚಾನಲ್ ಇದೆ. ಬಿಸ್ಕತ್ ಕಲರ್. ಬಿಸ್ಕತ್ ಕಲರಾ? ಬಿಸ್ಕಟ್ ಅಲ್ಲ. ಹೌದಾ? ಅರ್ಶಿನ ಕಲರಾ? ಅರಶಿನ ಲೈಟ್ ಬಿಸ್ಕತ್. ಹೌದಾ? ಇರ್ಲಿ ಇರ್ಲಿ. ಮಳೆ ಆಗಿದೆಯಲ್ಲ ಊರ್ ಕಡೆ ಎಲ್ಲ? ಚೆನ್ನಾಗಿದೆಯಲ್ಲ ಮಳೆ ಎಲ್ಲ ಕಡೆ? ಕರ್ನಾಟಕದ ಬಹುತೇಕ ಕಡೆ ಮಳೆ ಆಗಿದೆ ಅಲ್ವಾ? ಯಾಕಂದ್ರೆ ಒಂದು 7-8 ತಿಂಗಳಿಂದ ಮಳೆ ಬಂದಿರ್ಲಿಲ್ಲ ಅಲ್ಲ, ಭೂಮಿ ನೆಂದಿದೆ ಈಗ ಅಲ್ವಾ? ಇಲ್ಲ ನಿಂತ್ಕೊಳಕ್ ಆಗ್ತಿತ್ತ ಅಲ್ವಾ? ಅಲ್ವ ಸೆಕೆ ಅನ್ನೋದು ಅಲ್ವಾ? ಕರೆಕ್ಟ್. ಹೌದೌದು. ಸೋಮವಾರ ಬರ್ತೀವಿ, ಪ್ರತಿ ಸೋಮವಾರ ಬರ್ತೀವಿ. ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ಗೆ ಏನ್ ಬೆಲೆ ಕಟ್ಟಿದ್ದೀರಾ? ಏನ್ ಬೆಲೆ ಕಟ್ಟಿದ್ದೀರಾ ಅಂದೆ ಸರ್? ಇದು ಒಂದು 6,000-7,000 ಬಜಾರ ಇದ್ರೆ. ಹೌದು, ಬಜಾರ ಇದ್ರೆ ಇಲ್ಲ ಅಂದ್ರೆ ಕಡಿಮೆ ಆಗ್ತಿತ್ತು. ಹೌದಾ? ಈಗಿನ ಬಜಾರ ರೇಟು? ಈಗಿನ ಬಜಾರ ಸರ್ ಒಂದು 5,000 ರೂಪಾಯಿ. 5,000. ಎಷ್ಟು ಕಾಯಿ ರೂಪಾಯಿ ಮಾಲೆ ಅದು? ಹೌದಾ? ಬಜಾರ ಇಲ್ಲ. ಬಜಾರ ಇಲ್ಲ. ಎಷ್ಟು ಕಾಯಿ ಇದು? ಸರ್ ಇದು 140 ಕಾಯಿ ಐತಿ. 140 ಕಾಯಿಗೆ ಏನ್ ರೇಟ್ ಹೇಳ್ತೀರಾ? 7,000ನಾ? ಹೇಳ್ತಾ ಇದ್ವಿ, ಅದನ್ನ ಕೇಳ್ತಾ ಇಲ್ವಲ್ಲ. ಹೌದಾ? ಅಲ್ಲ ನಿಮ್ ರೇಟ್ ಎಷ್ಟು ಫಸ್ಟ್? ಸರ್ ನಮ್ದು ಈ ರೇಟ್ ಏನಾಗೈತೆ ಅಂದ್ರೆ ಬಜಾರ ಇದ್ರೆ ಗಿರಾಕಿಗಳು ಜಾಸ್ತಿ ಇದ್ರೆ ರೇಟ್ ಜಾಸ್ತಿ ಆಗ್ತೈತಿ ಸರ್. ಈ ತಗೊಳ್ಳೋರು ಕೊಡೋರು ಕಡಿಮೆ ಆದ್ರೆ ತಗೊಳ್ಳೋರಿಲ್ಲ. ಈಗ ರೇಟ್ ಎಷ್ಟು ಹೇಳಿ? ಈಗ ರೇಟ್ ಹೇಳಿ ಎಷ್ಟು ಅಂತ? ಸಾರಿ ಒಂದು 6,000 ಬಿಡ್ತೀವಿ ಸರ್. ಈಗ 6,000 ಬಿಡ್ತೀರಾ? ರೈತರು ಇವರು 6,000 ಆದ್ರೆ ಬಿಡ್ತಾರೆ. ಕೇಳ್ತಾವ್ರೆ. ಆಮೇಲೆ ಚೇಡೂರು ಹಲಸು ಅಂದ್ರೆ ತುಂಬಾ ವಿಶ್ವವಿಖ್ಯಾತಿ ಪಡೆದಿದೆ ಅಲ್ವಾ? ಇಲ್ಲಿ ಯಾವ ತಳಿ ಜಾಸ್ತಿ ಬರುತ್ತೆ? ನಾಟಿ ಬಿಟ್ಟು ಯಾವ್ದಲ್ಲ ಸರ್ ಇಲ್ಲಿ ನಮ್ಮ ಬರುತ್ತೆ, ಹಳದಿ ಬರುತ್ತೆ, ಜೊಂದವಲ್ಸಲ್ಲಿ 4-5 ವೆರೈಟಿ ಬರುತ್ತೆ. ಹೌದಾ? ಆಮೇಲೆ ಯಾವ ರಾಜ್ಯದಿಂದ ಇಲ್ಲಿ ಬರ್ತಾರೆ? ಇಲ್ಲಿಂದ ಆಂಧ್ರದವರು ಬರ್ತಾರೆ, ಕರ್ನಾಟಕದವರು ಬರ್ತಾರೆ, ಬಹಳ ಕಡೆಯಿಂದ ಬರ್ತಾರೆ. ಮಹಾರಾಷ್ಟ್ರದಿಂದ, ತಮಿಳ್ನಾಡಿನಿಂದ ಬರ್ತಾರಾ? ತಮಿಳ್ನಾಡಿಂದನೂ ಬರ್ತಾರೆ. ಯಾಕಂದ್ರೆ ಚೋಳೂರು ಅನ್ನಂದ್ರೆ ತುಂಬಾ ಹಲಸಿನ ಹಣ್ಣಿಗೆ ತುಂಬಾ ಫೇಮಸ್. ಸಿದ್ದು ಹಲಸು ಅಂತ ಹೇಳಿ ತುಂಬಾ ಫೇಮಸ್ ಅಲ್ವಾ? ಹಂಗಾಗಿ ಅದಕ್ಕೋಸ್ಕರ ಅದರ ರುಚಿನೇ ಬೇರೆ ಇರುತ್ತೆ ಅಲ್ವಾ? ಹಂಗಾಗಿ ಒಂದು ರುಚಿ ಇದೆ ಸರ್. ಹೌದೌದು. ಹಂಗಾಗಿ ಅದಕ್ಕೋಸ್ಕರ. ಫೋನ್ ನಂಬರ್ ಇದೆಯಾ? ನಮ್ದು ಸರ್ ಐತೆ ಸರ್. ಕೊಡಿ. 97 97 40 40 14 18 75 ಫೋನ್ ಮಾಡ್ತಾರೆ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಮಾಡಿ ಸರ್, ಒಳ್ಳೇದಾಗಲಿ. ಒಳ್ಳೇದಾಗಲಿ ಸರ್. ಎರಡು ದಿನ ಸಂತೆನಾ ಇದು? 2 ದಿನ. ಗುರುವಾರ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಗುರುವಾರ ಬೆಳಿಗ್ಗೆಯಿಂದಾನೇ ಚಾಲು ಆಗ್ಬಿಡುತ್ತೆ. ಚಾಲು ಆಗುತ್ತಾ? ಮಧ್ಯಾಹ್ನ ಇಡುತ್ತಾ? ಇಲ್ಲ, ಸಾಯಂಕಾಲ ತನಕನೂ ಇರುತ್ತೆ. ಶುಕ್ರವಾರ 10-11 ಗಂಟೆಗೆ ಕ್ಲೋಸ್. ಹೌದಾ? ಗುರುವಾರ ಮತ್ತು ಶುಕ್ರವಾರ 11 ಗಂಟೆಗೆ ಕ್ಲೋಸ್ ಆಗುತ್ತೆ. ಹೌದಾ? ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಹಂಗಾಗಿ ಮಾಡೋಣ ಅಂತ ಬಂತು. ಆಗಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ಆಗಲಿ ಸರ್.